ಏಯ್ ನನ್ನ ಹಿಂದೆ ಯಾರು ನಿಂತ್ಕೊಬೇಡಿ ಹೇಳಿ ಎಲ್ಲ ವಿಡಿಯೋಗೆ ಹೇಳಿ ಆಗ ಆ ಕಡೆ ಹೇಳಿ ಆಯ್ತಿರೋ ಫೋಟೋ ನಿಂತವ್ರವರೆಲ್ಲ ಹಿಂದೆ ಶೋ ಕೊಡಕ್ಕೆ ಒಂದು ವೇಳೆ ವೇದಿಕೆಯಲ್ಲಿ ಈಗ ತಾನೇ ಉದ್ಘಾಟನೆಯನ್ನು ಮಾಡಿದಂತ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನನ್ನ ಸಹೋದ್ಯೋಗಿಗಳಂತ ಡಾಕ್ಟರ್ ಪರಮೇಶ್ವರ್ ಅವರೇ, ಈ ಇಲಾಖೆಯ ಈ ಸ್ಟೇಡಿಯಂಗೆ ನಮ್ಮ ಕನಸುಗಳನ್ನ ಈಡೇರಿಸಲಿಕ್ಕೆ ಹಗಲು ರಾತ್ರಿ ಶಿವಣ್ಣ ಸುರೇಶ್ ಜೊತೆ ಕೈ ಜೋಡಿಸಿ ಸಹಕಾರ ಕೊಟ್ಟಂತ ಮಿತ್ರ ಜಮೀರ್ ಅಹಮದ್ ಖಾನ್ ರವರೇ, ಹೌಸಿಂಗ್ ಬೋರ್ಡಿನ ಅಧ್ಯಕ್ಷರು, ನಿಮ್ಮೆಲ್ಲರಿಗೆ ಶಕ್ತಿಯನ್ನು ತುಂಬುತ್ತಾ ಇರತಕ್ಕಂತ ಶಿವಲಿಂಗೇಗೌಡ್ರೆ, ವೇದಿಕೆಯಲ್ಲಿ ಇಡೀ ನಿಮ್ಮ ಆನೇಕಲ್ ತಾಲೂಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ 16 ವರ್ಷದಿಂದ ತಮ್ಮ ಜೊತೆಗೆ ಹೆಜ್ಜೆಯನ್ನು ಹಾಕಿ ತಮ್ಮ ಸೇವೆಗೆ ಮುಡುಪಾಗಿಟ್ಟಂತ ಇಬ್ರು ನಾಯಕರು, ಒಂದು ಡಿ ಕೆ ಸುರೇಶ್ ಮತ್ತು ಶಿವಣ್ಣವರು, ಇಬ್ರು ಕೂಡ ಈ ವೇದಿಕೆಯಲ್ಲಿ ಇದ್ದಾರೆ. ಶಾಸಕ ಮಿತ್ರರಾದಂತ ಕೃಷ್ಣಪ್ಪನವರೇ, ರಾಮಾಜಿಗೌಡ್ರೆ, ಪ್ರಸಾದ್ ಅಬ್ಬಯ್ಯನವರೇ, ರೇವಣ್ಣವರೇ, ಜಯಚಂದ್ರ ಅವರೇ, ರಮೇಶ್ ಅವರೇ, ವೇಣುಗೋಪಾಲ್ ಅವರೇ, ಸಂಪತ್ ರಾಜ್ ಅವರೇ ಮತ್ತು ಎಲ್ಲ ಹಿರಿಯ ಹೌಸಿಂಗ್ ಬೋರ್ಡ್ನ ಮತ್ತು ಹೌಸಿಂಗ್ ಸೆಕ್ರೆಟರಿ ಎಲ್ಲ ಹಿರಿಯ ಅಧಿಕಾರಿಗಳೇ, ನಮ್ಮ ಸ್ಥಳೀಯ ಎಲ್ಲ ಆನೇಕಲ್ ಕ್ಷೇತ್ರದ ಮತ್ತು ದಕ್ಷಿಣ ಕ್ಷೇತ್ರದ ಎಲ್ಲ ಮುಖಂಡಗಳೇ, ಒಂದು ಭಗಿನಿಯರೇ, ನನಗೆ ಇಲ್ಲಿ ಬಂದ ತಕ್ಷಣ ನನಗೆ ಮುಖ್ಯಮಂತ್ರಿಗಳಿಗೆ ಜಮೀರ್ ಅಹಮದ್ ಖಾನ್ ರವರು, ಶಿವಣ್ಣವರು ಎಲ್ಲ ಸೇರಿ ಶಿವಲಿಂಗೇಗೌಡರು ಮುಖ್ಯಮಂತ್ರಿಗಳಿಗೆ ಒಂದು ಕೃಷ್ಣ ಕೊಟ್ರು. ಕೃಷ್ಣನ ಒಂದು ದೊಡ್ಡ ವಿಗ್ರಹ, ನನಗೆ ವಿನಾಯಕನ ಕೊಟ್ರು. ಕೃಷ್ಣ ಬಹಳ ದೊಡ್ಡ ದೇವರು, ವಿನಾಯಕ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡುವಂತಹ ವಿನಾಯಕನನ್ನು ನನಗೆ ಕೊಟ್ಟರು. ವಿಜಯಕ್ಕೆ ನಾಯಕ ವಿನಾಯಕನು ಕೂಡ. ಸೊ ಅದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಹಳ್ಳಿಲಿ ಒಂದು ಮಾತು ಹೇಳ್ತಾರೆ, ನೇಗಿಲು ಉಳಿದೆ, ನೇಗಿಲನ್ನ ಉಳಿಲಿಲ್ಲ ಅಂದ್ರೆ ಯಾವ ಭೂಮಿನೂ ಫಲ ಕೊಡುವುದಿಲ್ಲ. ಹಂಗೆ ಇವತ್ತು ಏನು ಕನಸನ್ನ ಕಂಡು ಡಿ ಕೆ ಸುರೇಶ್ ಮತ್ತು ಶಿವಣ್ಣವರು ಈ ಭಾಗದ ಜನರ ಋಣವನ್ನು ತೀರಿಸಬೇಕು, ಈ ಭಾಗದ ಜನರಿಗೆ ಇತಿಹಾಸವನ್ನ ಸೃಷ್ಟಿ ಮಾಡುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು. ಬರೀ ಕನಸು ಕಾಣಿದ್ರೆ ಸಾಲದು, ಆ ಕನಸನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಏನು ಸಂಕಲ್ಪವನ್ನು ಮಾಡಿದ್ರು, ಆ ಸಂಕಲ್ಪಕ್ಕೆ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ನಾನು, ನಮ್ಮ ಪರಮೇಶ್ವರ್ ಅವರು, ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಐತಿಹಾಸಿಕವಾದಂತಹ ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಇವತ್ತು ನಿಮ್ಮ ಸ್ಥಳೀಯ ಮುಖಂಡಗಳಾದಂತಹ ಶಿವಣ್ಣವರು ಮತ್ತು ಡಿ ಕೆ ಸುರೇಶ್ ಅವರು ಸುಮಾರು 2,000 ಕೋಟಿ ರೂಪಾಯಿ ಯೋಜನೆ, ಮೊದಲನೇ ಯೋಜನೆ 1,000 ಕೋಟಿ ರೂಪಾಯಿ, ಈ ಬೃಹತ್ ಅಂತಾರಾಷ್ಟ್ರೀಯ ಕ್ರೀಡಾ ಗ್ರಾಮವನ್ನ
ಇಲ್ಲಿ ಕಟ್ಟಿ ಈ ಭಾಗದ ರೈತರು ಯಾರು ಭೂಮಿಯನ್ನು ಕಳ್ಕೊಂಡಿದ್ರು, ಯಾರು ಇಲ್ಲಿ ವಾಸ ಮಾಡಬೇಕು ಅಂತ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಬದುಕನ್ನ ಕಟ್ಕೊಂಡು ಅವರ ಆಸ್ತಿ ಮೌಲ್ಯಗಳನ್ನು ಹೆಚ್ಚಲಿಕ್ಕೆ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ಒಂದು ಉತ್ತಮವಾದಂತಹ ಬದುಕನ್ನು ಕಟ್ಕೊಳ್ಳಿಕ್ಕೆ ರೂಪವನ್ನು ಮಾಡಿಕೊಟ್ಟಿದ್ದಾರೆ. ಮರಕ್ಕೆ ಬೇರೆಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಅಂತ ನಾನು ಹೇಳ್ತಾ ಇರ್ತೇನೆ. ಹಂಗೆ ತಾನು ಆಡಿದ್ದಂತ ಇಟ್ಟಂತ ಛಲ, ಇದು ನಾವು ಏನಾರು ಮಾಡಿ ಸಾಧ್ಯನ ಮಾಡೇ ಮಾಡ್ತೀವಿ ಅಂತೇಳಿ ನಮ್ಮ ನಾಗರಾಜ್ ಅವರು ಮತ್ತು ಅವರೆಲ್ಲ ಸ್ನೇಹಿತರುಗಳು ರೈತರ ಹತ್ರ ಮನವರಿಕೆಯನ್ನು ಮಾಡಿ ರೈತರಿಗೆ ಹೇಳಿ ಡಿ.ಕೆ. ಸುರೇಶ್ನ ನಂಬಿ, ಶಿವಣ್ಣವ್ರನ್ನ ನಂಬಿ, ಕಾಂಗ್ರೆಸ್ ಸರ್ಕಾರ ನಂಬಿ ನಿಮ್ಮ ಭವಿಷ್ಯವನ್ನ ಹಾಳು ಮಾಡುವುದಿಲ್ಲ ಅಂಥೇಳಿ ನಿಮ್ಮ ಹತ್ರ ಜಮೀನ್ದಾರರಿಗೆ ಮನವಿಯನ್ನು ಮಾಡಿ ಇವತ್ತು ಈ ಒಂದು ಇತಿಹಾಸ ಪುಟ ಪ್ರಾರಂಭ ಆಗಿದೆ. ಬೇರುವಿಲ್ಲ ಆದರೆ ಮರ ಉಳಿಯುವುದಿಲ್ಲ, ನಂಬಿಕೆ ಇಲ್ಲ ಅಂದ್ರೆ ಸಂಬಂಧಗಳು ಉಳಿಯುವುದಿಲ್ಲ. ಹಂಗೆ ಯಾರು ಜಮೀನನ್ನ ಕಳ್ಕೊಂಡಿದ್ದಾರೆ ಅವ್ರಿಗೂ ಸಂಬಂಧ ಇರಬೇಕು, ಇಲ್ಲಿ ಅಭಿವೃದ್ಧಿನೂ ಆಗ್ಬೇಕು, ತಾನೂ ಬದುಕಬೇಕು ಅಂತ ತೀರ್ಮಾನ ಇವತ್ತು ನಮ್ಮ ಸರ್ಕಾರ ಇವತ್ತು ಮಾಡಿದೆ. ನಾಳೆ ಏನು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಿನ್ನೆ ಏನಾಯ್ತು ಅನ್ನೋದು ಚರ್ಚೆ ಮಾಡುತ್ತಲ್ಲ ಅವಶ್ಯಕತೆ ಇಲ್ಲ. ಇವತ್ತು ಏನಿದೆ ನಮ್ಮ ಕೈಯಲ್ಲಿ ಅನ್ನೋದನ್ನ ಚೆನ್ನಾಗಿ ನಾವು ಬಳಸ್ಕೊಳ್ಬೇಕು. ಅದಕ್ಕೆ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ನಾವೆಲ್ಲ ಸೇರ್ಕೊಂಡು ಬೆಂಗಳೂರು ನಗರಕ್ಕೆ ಒಂದು ಹೊಸ ಕೊಡುಗೆಯನ್ನು ಕೊಡಬೇಕು. ಬೆಂಗಳೂರಿನಲ್ಲಿ ಟ್ರಾಫಿಕ್ ದಟ್ಟಣೆಯನ್ನ ಕಡಿಮೆ ಮಾಡಬೇಕು. ಲಕ್ಷಾಂತರ ಮಂದಿ ಕ್ರೀಡಾಪಟುಗಳು, ಕ್ರೀಡಾ ಅಭಿಮಾನಿಗಳು ಇವತ್ತು ಬೆಂಗಳೂರು ನಗರದಿಂದ ಹೊರಗಡೆ ಹೋಗಿ ಇಂಥ ಒಂದು ಭವ್ಯವಾದಂತ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಗಲಿ, ವಿವಿಧ ಕಾರ್ಯಕ್ರಮಗಳನ್ನು ನೋಡಕ್ಕೆ, ಕ್ರೀಡೆಗಳನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ದಾರಿ ಇದ್ ಕಡೆ ನಡೆಯಬೇಕು. ದಾರಿ ಇಲ್ಲ ಅಂದ್ರೆ ದಾರಿಯನ್ನ ಮಾಡಿಕೊಂಡು ನಾವೆಲ್ಲ ನಡಿಬೇಕು. ಹಂಗೆ ಇವತ್ತು ಇಂಥ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಮಾಡಿದೆ. ಬೆಳಕೆ ಇಲ್ಲೇ ಅಲ್ಲ ಅಂದ್ರೂ ಕೂಡ ನಡಿಬಹುದು, ಆದರೆ ಕನಸಿಲ್ಲ ಅಂತಂದ್ರೆ ಯಾವ ದಾರಿಯನ್ನ ನಡೀಲಿಕ್ಕೆ ಸಾಧ್ಯ ಇಲ್ಲ, ಹುಡುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಂಧುಗಳೇ, ಈ ಆನೇಕಲ್ ಕ್ಷೇತ್ರದಲ್ಲಿ ಶಿವಣ್ಣರವರು ನಗರತ್ತ ನನ್ನ ಹತ್ರ ಆಗಲಿ, ಮುಖ್ಯಮಂತ್ರಿಗಳಲ್ಲಿ ಯಾವುದೇ ಮಂತ್ರಿಗಳ ಹತ್ರ ಆಗಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಇಡೀ ಕ್ಷೇತ್ರದಲ್ಲಿ ಒಂದು ಸಣ್ಣದ 5 ಆದಂತಹ ಘಟನೆಗಳನ್ನ ನಡೆಯದೆ ಶಾಂತಿ ರೀತಿಯಿಂದ ತೆಗೆದುಕೊಂಡು ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಇವತ್ತು ಶಿವಣ್ಣವರು ಮಾಡ್ತಾ ಇದ್ದಾರೆ. ಇವತ್ತು ಅವ್ರನ್ನ ಸತತವಾಗಿ 5 ಬಾರಿ ನೀವೆಲ್ಲ ಸೇರಿ ಇಂಥ ಒಬ್ಬ ಶಾಸಕರನ್ನ ಆಯ್ಕೆ ಮಾಡಿರೋದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ. ಇವತ್ತು ನಮ್ಮ ಜಮೀರ್ ಅಹಮದ್ ಖಾನ್ ರವರು, ಶಿವಲಿಂಗೇಗೌಡರು ಇಬ್ರು ಜೊತೆ ಸೇರಿ ನಮ್ಮ ಹೌಸಿಂಗ್ ಬೋರ್ಡ್ ಇಲಾಖೆ ಮತ್ತು ನಮ್ಮ ಈ ಒಂದು ವಸತಿ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇದು ಇತಿಹಾಸ ಪುಟಕ್ಕೆ ಸೇರುವಂತ ಯೋಜನೆಯನ್ನು ಹಾಕಿದ್ದಾರೆ. ನಾನು ಆಗ ಒಂದು ಮಾತು ಹೇಳ್ತಾ ಇರ್ತೇನೆ, ತಮಗೆಲ್ಲ ನೆನಪಿರ್ಬೋದು. ಮನುಷ್ಯನ ಒಟ್ಟು ಆಕಸ್ಮಿಕವಾದ್ದು
ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಹಂಗೆ ನಾವು ಯಾರು ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಏನು ಈ ಸ್ಟೇಡಿಯಂ ಅನ್ನು ನಾವಿಲ್ಲಿ ಕಟ್ಟಿದ್ದೇವೆ, ಏನು ಈ ಶುಭ ಗಳಿಗೆಯಲ್ಲಿ ಪೂಜೆ ಮಾಡಿದ್ದೇವೆ, ಬಸವ ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೆ ಏರಿದ ಗಳಿಗೆಯಲ್ಲಿ, ಭೀಮಾಬಾಯಿರವರು ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತಹ ಗಳಿಗೆಯಲ್ಲಿ, ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಂತ ಗಳಿಗೆಯಲ್ಲಿ, ಇಂಥ ಪವಿತ್ರವಾದಂತಹ ಗಳಿಗೆಯಲ್ಲಿ ನಾನು, ಸಿದ್ದರಾಮಯ್ಯನವರು, ಕೆ ಸುರೇಶ್ ಅವರು, ಪರಮೇಶ್ವರ್ ಅವರು, ಜಮೀರ್ ಅಹಮದ್ ಖಾನ್ ಅವರು, ಶಿವಲಿಂಗೇಗೌಡರು ನಾವೆಲ್ಲ ಬಂದು ಬಹಳ ಸಂತೋಷದಿಂದ ಈ ಭೂಮಿ ಪೂಜೆಯನ್ನು ಮಾಡಿ ಈ ಬೆಂಗಳೂರು ನಗರದ ಜನತೆಗೆ, ಕ್ರೀಡಾ ಅಭಿಮಾನಿಗಳಿಗೆ ಒಂದು ಶಾಶ್ವತವಾದಂತಹ ಸಾಕ್ಷಿ ಗುಡ್ಡೆಯನ್ನ ನಾವು ಇವತ್ತು ಬಿಟ್ಟು ಹೋಗ್ತಾ ಇದ್ದೇವೆ. ಇದು ನಮಗೆ ಬಹಳ ಸಂತೋಷ ಬಂದಿದೆ. ಈ ಇಡೀ ರಾಜ್ಯದಲ್ಲೇ ನಮ್ಮ 6ನೇ ಗ್ಯಾರಂಟಿ, ಭೂ ಗ್ಯಾರಂಟಿ, ಹೌಸಿಂಗ್ ಬೋರ್ಡು, ನಮ್ಮ ಹೌಸಿಂಗ್ ಇಲಾಖೆ, ವಸತಿ ಇಲಾಖೆ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನ ಮಾಡ್ಕೊಂಡು ಬರ್ತಾ ಇದೆ. ಸೂರು ಇಲ್ಲದವರಿಗೆ ಸೂರು ಕೊಡುವಂಥದ್ದು, ದಾಖಲೆ ಇಲ್ಲದವರಿಗೆ ದಾಖಲೆ ಕೊಡುವಂಥದ್ದು, ಅವನ ಆಸ್ತಿಗಳಿಗೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಮಾಡಿಕೊಡುವಂತ ಕೆಲಸವನ್ನ ಇವತ್ತು ನಾವು ಕೊಟ್ಟು ಹೋಗ್ತಾ ಇದ್ದೇವೆ. ಹೆಂಗೆ ದೇವರು ನಮ್ಗೆ ಕೊಟ್ಟೋಗಿರೋದು 2 ಆಯ್ಕೆ, ಒಂದ್ ಕೊಟ್ಟೋಗು, ಒಂದ್ ಬಿಟ್ಟೋಗು. ಹಂಗೆ ಕೊಡುವಂತ ಕೆಲಸ, ಬಿಡುವಂತ ಕೆಲಸ ಎರಡು ಕೂಡ ಮಾಡಿ ಕೊಟ್ಟ ಮಾತನ್ನ ಇವತ್ತು ನಾವು ಉಳಿಸ್ಕೊಂಡು ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ನಾವೇನು 6 ಗ್ಯಾರಂಟಿಗಳನ್ನು ಈಗಾಗಲೇ ಕೊಟ್ಟಿದ್ದೇವೆ. ಇಡೀ ನಮ್ಮ ಸುರೇಶ್ ಅವರು ಮತ್ತು ಏನು ನಮ್ಮ ಶಿವಣ್ಣವರ ಮುಖಂಡತ್ವದಲ್ಲಿ ಇಡೀ ಕಾವೇರಿ ನೀರನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಅವರ ಹೋರಾಟ, ಅವರ ಚಿಂತನೆ, ಅದಕ್ಕೂ ಕೂಡ ಈಗಾಗಲೇ ನೀರನ್ನು ಒದಗಿಸ್ಕೊಟ್ಟು ನೀವೆಲ್ಲ ಭೂಮಿ ಕಳ್ಕೊಂಡಿದ್ದೀರಿ, ಆಸ್ತಿ ಕಳ್ಕೊಂಡಿದ್ದೀರಿ, ಹೊರಗಡೆಯಿಂದ ಬಂದು ಬದುಕ್ತಾ ಇದ್ದೀರಿ. ನಿಮ್ಮೆಲ್ಲರೂ ಕೂಡ ಪಕ್ಕದಲ್ಲೇ ಉದ್ಯೋಗ, ಪಕ್ಕದಲ್ಲೇ ಈ ಕ್ರೀಡಾ ಭವನ, ಪಕ್ಕದಲ್ಲೇ ಸ್ಟೇಡಿಯಂ, ನಿಮ್ಮ ಮನೆ ಬಾಗಿಲಿಗೆ ಕಾವೇರಿ ನೀರನ್ನು ಕೊಡಿಸುವಂತ ಕೆಲಸ ಈ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಎತ್ತಿಗೆ ಮಾತಾಡಕ್ ಹೋಗುದಿಲ್ಲ. ನಮ್ಮ ನಿಮ್ಮ ಸಂಬಂಧ ಭಕ್ತಂಗೂ ಭಗವಂತನಿಗಿರುವಂತ ಸಂಬಂಧ. ನೀವೆಲ್ಲ ನಮ್ಮ ಮತದಾರರು, ನಮ್ಮ ದೇವರುಗಳಿದ್ದಂಗೆ. ನಿಮ್ಮ ಮೇಲೆ ಆತ್ಮವಿಶ್ವಾಸ, ಪ್ರೀತಿಯಿಂದ ಇದ್ದು ಎಲ್ಲ ಕಷ್ಟಕಾಲದಲ್ಲೂ ಕೂಡ ನೀವು ನಮ್ಮ ಜೊತೆಯಲ್ಲಿ ಇದ್ದು ನಮ್ಗೆ ಆಶೀರ್ವಾದವನ್ನು ಮಾಡಿಕೊಂಡು ನೀವು ಬಂದಿದ್ದೀರಿ. ಡಾಕ್ಟರ್ ಪರಮೇಶ್ವರ್ ಅವರು ಮಾತಾಡಬೇಕಾಗಿತ್ತು, ಟೈಮ್ ಆಯ್ತು ಅಂತೇಳಿ ನೀವೇ ಮಾತಾಡಿ ಅಂತೇಳಿ ಅನುವನ ಮಾಡಿಕೊಟ್ರು. ಅವ್ರಿಗೆ ಕ್ಷಮಾಪಣೆಯನ್ನು ಕೇಳಿ ಈ ಸಂದರ್ಭದಲ್ಲಿ ಎಲ್ಲ ಇದಕ್ಕೆ ದುಡ್ದಂತ ಎಲ್ಲ ನಮ್ಮ ನಾಯಕರುಗಳಿಗೆ, ಭೂಮಿ ಕೊಟ್ಟಂತ ಎಲ್ಲ ರೈತರಿಗೆ, ಹಗಲು ರಾತ್ರಿ ದುಡಿದಂತ ಕಾರ್ಯಕರ್ತರಿಗೆ, ನಮ್ಮ ಅಧಿಕಾರಿ ಮಿತ್ರರಿಗೆ, ಶಾಸಕರಿಗೆ, ಮಾಜಿ ಸಂಸದರಿಗೆ, ಸಹಕಾರ ಕೊಟ್ಟಂತ ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರಾದಂತ ಕೃಷ್ಣಪ್ಪನವ್ರಿಗೆ ತಮ್ಮೆಲ್ಲರಿಗೂ ವಂದಿಸಿ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.